ಹೊರಗೆ ಬಂದು ಸ್ಕೂಟಿ ಸ್ಟಾರ್ಟ್ ಮಾಡ್ತಿದ್ದಲ್ಲ ಹರಿಗೆ ಯಾವಾಗಲೂ ಹಸಿರಾಗಿರ್ತಿದ್ದ ಗಿಡಗಳು ಬಾಡಿ ಹೋಗಿರೋದು ಕಾಣ್ತು. ತಕ್ಷಣ ಸ್ಕೂಟಿ ಹಿಡಿದು ಬಂದು ಟ್ಯಾಪ್ಗೆ ಪೈಪ್ ಫಿಕ್ಸ್ ಮಾಡಿ ಗಿಡಗಳಿಗೆ ನೀರು ಹಾಕಿದ್ಲು. ಅವಳಿಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಆಫೀಸ್ನಿಂದ ಮನೆಗೆ ಬಂದು ಕಾಫಿ ಕುಡಿತಾ ಹಾಗೆ ಗಾರ್ಡನ್ನಲ್ಲೆಲ್ಲೋ ಅಥವಾ ಟೆರೇಸ್ ಮೇಲೋ ಹೋಗೋದು ಅವಳಿಗೆ ತುಂಬ ಇಷ್ಟ. ಗಿಡಗಳ ಮಧ್ಯೆ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ ಕೂತ್ರೆ ಸಮಯವೇ ತಿಳಿತಿರಲಿಲ್ಲ. ಆಫೀಸ್ನಲ್ಲಿ ಆದ ಒತ್ತಡವೆಲ್ಲ ಮಾಯ ಆಗ್ಬಿಡ್ತಿತ್ತು. ಎಲ್ಲಿ ಹೂವಿನ ಗಿಡ ಕಂಡ್ರೂ ತೆಗೆದುಕೊಂಡು ಬಂದು ನೆಡೋದ್ರಿಂದ 4-5 ಥರದ ಗುಲಾಬಿ ಗಿಡಗಳು, ಕನಕಾಂಬರ, ಮಲ್ಲಿಗೆ, ಶಾಮಂತಿಗೆ, ದಾಸವಾಳ ಹೀಗೆ ಕಣ್ಣಿಗೆ ತಂಪಾಗಿ ಒಳ್ಳೆ ಸುಗಂಧ ನೀಡೋ ಗಿಡಗಳನ್ನ ನೆಟ್ಟಿರೋದ್ರಿಂದ ಗಾರ್ಡನ್ ಪೂರ್ತಿ ಕಳೆಗಟ್ಟಿದೆ. ಅಲ್ಲೇ ಇದ್ದ ಸ್ವಲ್ಪ ಜಾಗದಲ್ಲಿ ಇನ್ನೊಂದು ಕಡೆ ತರಕಾರಿ ಗಿಡಗಳನ್ನ ಕೂಡ ನೆಟ್ಟಿದ್ದಾಳೆ, ಮನೆ ಖರ್ಚು ಕಡಿಮೆ ಆಗಲಿ ಅಂತ. ನಿಶ್ಚಿತಾರ್ಥದ ಗಡಿಬಿಡಿಯಲ್ಲಿ ಗಿಡಗಳನ್ನ ಗಮನಿಸಿದ ಕಾರಣ 2 ದಿನಕ್ಕೆ ಬಾಡಿ ಹೋಗಿದ್ವು. ಮರೆತು ಹೋಗಿದ್ದಕ್ಕೆ ಸಾರಿ ಫ್ರೆಂಡ್ಸ್. ಇನ್ನು ಮುಂದೆ ನಿಮ್ಮನ್ನು ಈ ರೀತಿ ನೆಗ್ಲೆಕ್ಟ್ ಮಾಡೋದಿಲ್ಲ. ಮಾತು ಬದಲಿಸಿ ಮೋಸ ಮಾಡೋ ಮನುಷ್ಯರಿಗಿಂತ ಆರೋಗ್ಯವನ್ನು ಆನಂದವನ್ನು ನೀಡೋ ಈ ಪ್ರಕೃತಿಯ ಜೊತೆಗಿನ ಸ್ನೇಹವೇ ಎಷ್ಟೋ ಮೇಲು ಅಂತ ತನ್ನ ಮನಸ್ಸಿನ ಭಾವನೆಗಳನ್ನ ಅವುಗಳ ಜೊತೆ ಹೇಳಿಕೊಂಡು ಎಲ್ಲದಕ್ಕೂ ನೀರು ಹಾಕಿ ತನ್ನ ಗೆಳತಿ ಪಾವನಿ ಮನೆಗೆ ಹೋದ್ಲು. ನಿನ್ನೆ ನಿಶ್ಚಿತಾರ್ಥ ಮುರಿದು ಹೋದರೂ ಇಂದು ಗತ್ತಿನಿಂದ ಸ್ವಲ್ಪವೂ ನಾಚಿಕೆ ಇಲ್ಲದೆ ಹೇಗೆ ತಿರುಗ್ತಿದ್ದಾಳೆ ನೋಡಿ ಅಂತ ರಸ್ತೆಯಲ್ಲಿ ಹೋಗುವವರ ಚುಚ್ಚು ಮಾತುಗಳೆಲ್ಲ ಹರಿ ಕಿವಿಗೆ ಬಿದ್ದರೂ ಅವುಗಳನ್ನ ಹಚ್ಕೊಂಡು ಬೇಸರ ಪಡೋ ಹಂತವನ್ನು ಅವಳು ಯಾವಾಗಲೂ ದಾಟಿರೋದ್ರಿಂದ ಅವರ ಕಡೆ ತಿರುಗಿಯೂ ನೋಡಲಿಲ್ಲ ಅವಳು. ಸ್ವಲ್ಪವೂ ತಡಬಡಾಯಿಸದೆ ಬೋರ್ಡ್ ಮೀಟಿಂಗ್ನಲ್ಲಿ ಮಾತನಾಡ್ತಿರೋ ಮಗನನ್ನು ನೋಡ್ತಿದ್ದ ವಾಸುದೇವ್ ಅವರ ಮೀಸೆಯ ಕೆಳಗೆ ಹೆಮ್ಮೆಯ ನಗು ಮಿಂಚಿತು. ಕಂಪ್ನಿಯಲ್ಲಿ ಮಾಡಲಿರುವ ಹೊಸ ಬದಲಾವಣೆಗಳು ಮತ್ತು ಬಳಸಲಿರುವ ಹೊಸ ತಂತ್ರಜ್ಞಾನದ ಬಗ್ಗೆ ವಿವರಿಸ್ತಾ ಇದ್ದಾನೆ ತಾರಕ್. ಗ್ರೇ ಕಲರ್ ಸೂಟ್ನಲ್ಲಿ ಗಟ್ಟಿಮುಟ್ಟಾದ ದೇಹದೊಂದಿಗೆ ಚುರುಕಾದ ಕಣ್ಣುಗಳಲ್ಲಿನ ಬುದ್ಧಿವಂತಿಕೆ ಹೇಳೋ ಪ್ರತಿಯೊಂದು ಪಾಯಿಂಟ್ ತನ್ನದೇ ಶೈಲಿಯಲ್ಲಿ ಎಲ್ರಿಗೂ ಅರ್ಥವಾಗುವಂತೆ ಅಲ್ಲಿರೋರನ್ನು ಅಂದಾಜು ಮಾಡುತ್ತಾ ತನ್ನ ಚಾಕಚಕ್ಯತೆಯಿಂದ ಸ್ಪಷ್ಟವಾಗಿ ಹೇಳ್ತಿದ್ದ ಅವನ ಮಾತುಗಳು ಮಾಯಾಜಾಲದಂತೆ ಅವರ ಮೇಲೆ ಕೆಲಸ ಮಾಡ್ತಿದ್ರೆ ಎಲ್ಲರೂ ಹಾಗೆ ನೋಡ್ತಾ ಕೂತಿದ್ರು. ಪಿನ್ ಡ್ರಾಪ್ ಸೈಲೆಂಟ್ ಆಗಿದ್ದ AC ಹಾಲ್ನಲ್ಲಿ ಅವನ ಕಂಚಿನ ಕಂಠದ ಧ್ವನಿ ಕೇಳಿಸ್ತಿದೆ. 29 ವರ್ಷದ ಯುವಕ ಅಷ್ಟು ಅನುಭವ ಇರೋರನ್ನ ಕಿಕ್ಕಿರಿಯದಂತೆ ಮಾಡ್ತಿರೋದನ್ನು ಕಂಡು ಮಗನ ಮಾತಿನ ಶೈಲಿಗೆ ವಾಸುದೇವ್ ಅವರು ಆಶ್ಚರ್ಯ ಪಡ್ತಿದ್ದಾರೆ. ಚಿಕ್ಕಂದಿನಿಂದಲೂ ಓದಿನಲ್ಲಿ ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಪರ್ಫೆಕ್ಷನ್ ಬಯಸ್ತಾ ಹಾಗೆ ಇರ್ತಿದ್ದ ತಾರಕ್ ಎಲ್ಲರಂತೆ ಅವನಿಗೂ ಗೆಳೆಯರಿದ್ದಾರೆ. ಅವ್ರ ಜೊತೆ ಪಾರ್ಟಿ ಪಬ್ಗಳಿಗೆ ಹೋಗ್ತಾನೆ. ಆದರೆ ಅದೆಲ್ಲ ಅವನ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಹೊರತು ಅವನ ವ್ಯಸನ ಅಲ್ಲ ಅದು. ಆ ಗೆಳೆಯರು ಕೂಡ ಅವನಂತೆಯೇ ದೊಡ್ಡ ಉದ್ಯಮಿಗಳು. ಹೀಗೆ ತನ್ನ ಬಿಸ್ನೆಸ್ಗೆ ಸಹಾಯವಾಗುತ್ತೆ ಎಂದಮೇಲೆ ಮಾತ್ರ ಅವರ ಜೊತೆ ಸ್ನೇಹ ಮಾಡ್ತಾನೆ. ತುಂಬ ಚುರುಕಾದ ಕಣ್ಣುಗಳು, ಆತ್ಮವಿಶ್ವಾಸಕ್ಕೆ, ಗಾಂಭೀರ್ಯಕ್ಕೆ, ಗಂಡಸರಿಗೂ ಕೂಡ ಹೊಟ್ಟೆ ಕಿಚ್ಚು ತರಿಸೋ ಅವನ ಹ್ಯಾಂಡ್ಸಮ್ ಲುಕ್ಸ್ಗೆ ಮತ್ತು ಮುಖ್ಯವಾಗಿ ಆ ಗಡುಸು ಧ್ವನಿಗೆ ಅಲ್ಲಿರೋರೆಲ್ಲ ಮಂತ್ರಮುಗ್ಧರಾಗವನ ಭಾಷಣ ಕೇಳ್ತಿದ್ದಾರೆ. ತನ್ನ ಶಾರ್ಪ್ ಕಣ್ಣುಗಳಿಂದ ಪ್ರತಿಯೊಬ್ಬರ ಮನಸ್ಸನ್ನು ಓದ್ತಾ ಇದ್ದಾನೆ ತಾರಕ್. ಗಂಟೆಗಳ ಕಾಲ ನಡೆದ ಮೀಟಿಂಗ್ನಲ್ಲಿ ತಾರಕ್ ಹೇಳಿದ ಪ್ರತಿಯೊಂದು ಪಾಯಿಂಟನ್ನು ಬೋರ್ಡ್ ಸದಸ್ಯರು ಒಮ್ಮತದಿಂದ ಒಪ್ಕೊಂಡ್ರು. ತಾರಕ್ ಕಂಪನಿಯಲ್ಲಿ ಹಾಕಿದ ತಮ್ಮ ಷೇರು ಮೌಲ್ಯಗಳನ್ನ ಯಾವಾಗಲೂ ಹೆಚ್ಚಾಗಿವೆ ಹೊರತು ಕಡಿಮೆ ಆಗಲ್ಲ ಎಂಬ ಬಲವಾದ ನಂಬಿಕೆ ಅವರದ್ದು. ವಾಸುದೇವ್ ಅವರು ಬಿಸ್ನೆಸ್ ವ್ಯವಹಾರಗಳನ್ನೆಲ್ಲ ತಾರಕ್ಗೆ ಒಪ್ಪಿಸಿ 5 ವರ್ಷ ಆಯಿತು. ಅಂದಿನಿಂದ ಬಿಸ್ನೆಸ್ ಬೆಳೀತಿದೆಯೇ ಹೊರತು ಕುಗ್ಗುತ್ತಿಲ್ಲ. ತಮ್ಮ ಆಸ್ತಿಗಳು ಕೂಡ ಹಾಗೆ ಹೆಚ್ಚಾಗ್ತಿರೋದ್ರಿಂದ ಬೋರ್ಡ್ ಸದಸ್ಯರು ಯಾರೂ ಅವನಿಗೆ ಎದುರು ಮಾತಾಡಲ್ಲ. ಮೀಟಿಂಗ್ ಮುಗೀತು ಅನ್ನುತ್ತಾ ಎಲ್ರಿಗೂ ಊಟ ಮಾಡೋದಕ್ಕೆ ಹೇಳಿ ಮಹೇಶ್ ಅವರಿಗೆ ಏನು ಬೇಕೋ ನೋಡ್ಕೊ ಅಂತ ಹೇಳಿ ಡ್ಯಾಡ್ ಬನ್ನಿ ಅಂತ ಹೊರಗೆ ಕರೀತಾ ಬಂದ ತಾರಕ್. ಪುಸ್ತಕ ಓದುತ್ತಾ ಅವರಿಗಾಗಿ ಕ್ಯಾಬಿನಲ್ಲಿ ಕಾಯ್ತಿದ್ರು ಕಸ್ತೂರಿ ಅವರು. ಆಕೆ ಬರುವಷ್ಟರಲ್ಲಿ ತಾರಕ್ ಕಾನ್ಫರೆನ್ಸ್ ಹಾಲ್ಗೆ ಹೋಗ್ಬಿಟ್ಟಿದ್ದರಿಂದ ಮಗನನ್ನು ನೋಡಿಯೇ ಇರಲಿಲ್ಲ ಅವರು. ಶೂಗಳ ಸದ್ದು ಕೇಳಿ ನೋಡಿದ ಆಕೆ 6 ಅಡಿ ಎತ್ತರದೊಂದಿಗೆ ಒಂದು ವಿಧದ ತೇಜಸ್ಸಿನಿಂದ ಮಿಂಚುತ್ತಿರೋ ಕಣ್ಣುಗಳೊಂದಿಗೆ ನಡೆದು ಬರ್ತಿರೋ ಮಗನನ್ನು ನೋಡಿ ಮುಂದೆ ಹೋಗಿ ತಾರಕ್ ಹೇಗಿದೆಯಾ ಕಂದ ಅಂತ ಕೆನ್ನೆ ಸವರ್ತಾ ಪ್ರೀತಿಯಿಂದ ಕೇಳಿದ್ರು. ಐಮ್ ಫೈನ್ ಅಮ್ಮ, ನೀನು ಹೇಗಿದೆಯಾ ಅಂತ ತಾಯಿಯನ್ನು ಅಪ್ಕೊಳ್ತಾ ಮೃದುವಾದ ಧ್ವನಿಯಲ್ಲಿ ಕೇಳಿದ ತಾರಕ್. ಇಲ್ಲಿಯವರೆಗೆ ರೂಮ್ ಪ್ರತಿಧ್ವನಿಸುವಂತೆ ಇದ್ದ ಮಗನ ಧ್ವನಿ ಈಗ ಮೆತ್ತನೆ ಹತ್ತಿಯಂತೆ ಇರೋದನ್ನು ಕೇಳ್ತಾ ವಾಸು ಅವರು ನೀರು ಕುಡಿದ್ರು. ಬ್ರೇಕ್ಫಾಸ್ಟ್ ಮಾಡಲಿಲ್ವಾ ಇನ್ನು ಅಂತ ತಾಯಿಯ ಮುಖ ನೋಡಿ ಕೇಳತ್ಲೆ ಕ್ಯಾಂಟೀನ್ ಕಾಲ್ ಮಾಡಿ ಫುಡ್ ಆರ್ಡರ್ ಮಾಡ್ದ. ಇಲ್ಲ ಕಂದ, ನಿನ್ನನ್ನು ನೋಡೋದಕ್ಕೆ ಏರ್ಪೋರ್ಟಿಗೆ ಬರಬೇಕು ಎಂಬ ಗಡಿಬಿಡಿಯಲ್ಲಿ ತಿನ್ನಲಿಲ್ಲ. ಸಾರಿ ಮಾಮ್, ಫ್ಲೈಟ್ ಮುಂಚಿತವಾಗಿಯೇ ಬಂತು.
ಇನ್ಫಾರ್ಮ್ ಮಾಡುವಷ್ಟು ಸಮಯ ಇರಲಿಲ್ಲ. ಅಷ್ಟರಲ್ಲಿ ಫುಡ್ ಕೂಡ ಬಂದಿದ್ದರಿಂದ ಮಾತಾಡ್ತಾ ಮೂವರು ಒಟ್ಟಿಗೆ ತಿಂಡಿಯನ್ನು ಮುಗಿಸಿದ್ರು. ತಾರಕ್ ಇನ್ನೂ ನೀನು ಇಲ್ಲೇ ಇರ್ತೀಯಾ ಅಲ್ವಾ, ಮತ್ತು ಹೋಗಬೇಕು ಅನ್ನಲ್ಲ ತಾನೇ ಅಂತ ಸ್ವಲ್ಪ ಅನುಮಾನದಿಂದ ಕೇಳಿದ್ರು ವಾಸುದೇವ್ ಅವರು. ನೋ ಡ್ಯಾಡ್, ಅದು ಹೇಗೆ ಹೋಗ್ತೀನಿ, ನಾನು ಬಂದಿದ್ದೆ ಕಂಪ್ನಿಯನ್ನು ಇನ್ನು ಮುಂದೆ ನನ್ನ ಅಡಿಯಲ್ಲಿ ನಡೆಸೋದಕ್ಕೆ. ನೀವು 3 ತಿಂಗಳಿಗೊಮ್ಮೆ ವಿದೇಶದಲ್ಲಿರೋ ನಮ್ಮ ಬ್ರ್ಯಾಂಚ್ಗಳನ್ನ ವಿಸಿಟ್ ಮಾಡಿ ಬಂದರೆ ಸಾಕು ಅಂತ ಹೇಳತ್ಲೆ ಅವರ ಕೈಯಲ್ಲಿ ಫ್ಲೈಟ್ ಟಿಕೆಟ್ ಇಟ್ಟ ತಾರಕ್. ಏನಿದು ಕಂದ ಅಂತ ಕೇಳಿದ್ರು ಕಸ್ತೂರಿ. ನಿಮಗಾಗಿ ವೆಕೇಷನ್ ಟ್ರಿಪ್ ಟಿಕೆಟ್ಸ್ ಮಾಮ್. ಇಷ್ಟು ದಿನ ಆಫೀಸ್ ಮನೆ ಬಿಸ್ನೆಸ್ ಅಂತ ಇಬ್ಬರು ಸುಸ್ತಾಗಿದ್ದೀರಿ, ಇನ್ನು ಸ್ವಲ್ಪ ಬ್ರೇಕ್ ತಗೊಳ್ಳಿ. ಅದೆಲ್ಲ ತಾರಕ್, ಹೇಗಿದ್ರು ನೀನು ಇಲ್ಲೇ ಇರ್ತೀಯ ಅಲ್ವಾ, ಒಬ್ಬ ಒಳ್ಳೆ ಹುಡುಗಿಯನ್ನು ನೋಡಿ ನಿನಗೆ ಮದುವೆ ಮಾಡಿ ಆಮೇಲೆ ನಾವು ಹೋಗ್ತೀವಿ. ಗಟ್ಟಿಯಾಗಿ ನಗ್ತಾ, ಮದುವೆ, ಹೆಂಡತಿ, ಮಕ್ಕಳು ಎಂಬ ಕನಸನ್ನು ಮರೆತು ಬಿಡು ಮಾಮ್. ಈಗ ನನ್ನ ಗಮನ ಏನಿದ್ರು ಬಿಸ್ನೆಸ್ ಮೇಲೆ ಮಾತ್ರ. ಅದೆಲ್ಲ ಕಂದ ಅಂತಿದ್ರೆ, ಸಾಕಮ್ಮ, ಇನ್ಯಾವತ್ತೂ ಈ ವಿಷಯ ಎತ್ತಬೇಡ. ನನ್ನ ಫ್ರೆಂಡ್ ನನಗಾಗಿ ಕಾಯ್ತಿದ್ದಾನೆ, ಹೋಗಿ ಭೇಟಿಯಾಗಬೇಕು, ಬಾಯ್ ಅಂತ ಹೇಳಿ ಹೊರಟು ಹೋದ ತಾರಕ್. ಅವನು ಒಂದು ಸಲ ಹೇಳಿದ್ರೆ ಇನ್ನು ಆ ಮಾತಿಗೆ ಎದುರು ಮಾತೇ ಇಲ್ಲ. ಹೊರಗೆ ಬರತ್ಲೆ ಯಾರಿಗೋ ಕಾಲ್ ಮಾಡಿದ ತಾರಕ್. ಏನು ಪ್ರೋಗ್ರೆಸ್ ಅಂತ ಕೇಳ್ತಾ ಕಾರ್ ಹತ್ತದ. ಸರ್, ಆ ರೋಹಿತ್ ನಿಶ್ಚಿತಾರ್ಥ ನಿಂತು ಹೋಗಿದೆ ಅಂತ ಹೇಳಿದ ಆ ವ್ಯಕ್ತಿ ಮಾತಿಗೆ ತಾರಕ್ ಕಣ್ಣುಗಳು ಕಿರಿದಾದವು. ಅಷ್ಟರಲ್ಲೇ ತುಟಿಗಳ ಮೇಲೆ ಒಂದು ವಿಕೃತ ನಗು ಮೂಡ್ತು. ಎಲ್ಲವನ್ನು ವಿವರವಾಗಿ ತಿಳ್ಕೊಂಡ್ಯಾ? ಹೌದು ಸರ್, ಆ ಹುಡುಗಿ ಬೇರೆ ಯಾರೂ ಅಲ್ಲ, ರೋಹಿತ್ ಕಂಪ್ನಿಯಲ್ಲಿ ಕೆಲಸ ಮಾಡೋ ಉದ್ಯೋಗಿಯೇ. ಹೌದು, ಎಂಗೇಜ್ಮೆಂಟ್ ಯಾಕೆ ಕ್ಯಾನ್ಸಲ್ ಆಯಿತು? ಮೊದಲ ಕಾರಣ, ತಮ್ಮ ಹತ್ರ ಕೆಲಸ ಮಾಡೋ ಮಧ್ಯಮ ವರ್ಗದ ಹುಡುಗಿಯನ್ನು ಮಗ ಪ್ರೀತಿಸೋದು ರೋಹಿತ್ ತಾಯಿಗೆ ಇಷ್ಟ ಇರಲಿಲ್ಲ. ಮೊದಲು ಆಕೆ ಒಪ್ಪಲಿಲ್ಲ, ಆಮೇಲೆ ರೋಹಿತ್ ಒತ್ತಾಯ ಮಾಡಿದ್ದಕ್ಕೆ ಒಪ್ಪಿದ್ಲು. ಆದರೆ ಒಂದು ಷರತ್ತು ಹಾಕಿದಾಳೆ. ಅಂದ ತಕ್ಷಣ ತಾರಕ್ ಕಣ್ಣುಗಳನ್ನ ಕಿರಿದುಗೊಳಿಸ್ದ. ಹುಡುಗಿಯನ್ನ ಕೆಲಸ ಬಿಡೋದಕ್ಕೆ ಹೇಳಿದಾಳಂತೆ. ತಾಯಿಯ ಮುಂದೆ ರೋಹಿತ್ ಒಪ್ಕೊಂಡಿದ್ದಾನೆ, ಆದರೆ ಆ ಹುಡುಗಿಗೆ ಆ ವಿಷಯವನ್ನು ಹೇಳಿಲ್ಲ. ಹಾಗಾಗಿ ಮಾತಿನ ಮಧ್ಯೆ ಆಕೆ ಉದ್ಯೋಗ ಬಿಡು ಅಂತ ಹೇಳಿದಾಗ ಆ ಹುಡುಗಿ ಅಷ್ಟೇ ಎತ್ತರಕ್ಕೆ ಜಿಗಿದು, ನಾನು ಕೆಲಸ ಬಿಡಲ್ಲ, ಕಂಟಿನ್ಯೂ ಮಾಡ್ತೀನಿ ಅಂತ ಖಂಡಿತವಾಗಿ ಹೇಳಿದ್ಲಂತೆ. ಪ್ರೀತಿಸಿದ ಹುಡುಗಿಯನ್ನು ಪಡೆಯೋದಕ್ಕೆ ನಿಶ್ಚಿತಾರ್ಥದವರೆಗೆ ಕಷ್ಟಪಟ್ಟು ಗೆಳ್ಕೊಂಡು ಬಂದಿದ್ದ ರೋಹಿತ್. ಆದರೆ ಉಂಗುರ ಬದಲಾಯಿಸೋ ಸಮಯಕ್ಕೆ ಅವರ ಅಮ್ಮ ಇನ್ನೊಮ್ಮೆ ಹುಡುಗಿ ಹತ್ರ, ನೀನು ಕೆಲಸ ಬಿಟ್ಟರೆ ಮಾತ್ರ ಈ ಮದುವೆ ನಡೆಯುತ್ತೆ, ಇಲ್ದಿದ್ರೆ ನಡೆಯಲ್ಲ ಅಂತ ಹೇಳಿದಾಗ ಹುಡುಗಿ ಮದುವೆ ನಿಂತರೂ ಪರವಾಗಿಲ್ಲ, ಆದರೆ ಉದ್ಯೋಗ ನನಗೆ ಬೇಕು, ಬಿಡಲ್ಲ ಅಂತ ಮುಖದ ಮೇಲೆ ಹೇಳಿದ ತಕ್ಷಣ ಅದನ್ನೇ ನೆಪ ಮಾಡ್ಕೊಂಡು ಜಗಳ ಮಾಡಿ ರೋಹಿತ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್ ಅಂತ ವಿಷಯ ತಿಳಿಸ್ತಾ ಅವನು. ತಾನು ಸೀಡಿನ ಪ್ಲ್ಯಾನ್ ಮಾಡೋ ಮೊದಲೇ ಅವನ ಹಣೆಬರಹ ರೋಹಿತ್ ಮೇಲೆ ಸೀಡು ತೀರಿಸ್ಕೊಂಡಿದೆ ಅಂತ ನಗ್ತಾ, ಈಗ ತನ್ನ ಸರದಿ ಏನು ಮಾಡಬೇಕು ಅಂತ ತಕ್ಷಣ ಯೋಚಿಸಿ, ಆ ರೋಹಿತ್ ನಿಶ್ಚಿತಾರ್ಥ ಮಾಡಿಕೊಂಡ ಆ ಹುಡುಗಿಯ ಡೀಟೇಲ್ಸ್ ನನಗೆ ಕಳಿಸು ಅಂತ ಕಾಲ್ ಕಟ್ ಮಾಡಿದ ತಾರಕ್ಗೆ ಗೆಳೆಯನಿಂದ ಕಾಲ್ ಬಂತು. ತಾರಕ್ ಬಂದ ಮೇಲೆ ಕನಿಷ್ಠ ಭೇಟಿಯೂ ಆಗಿಲ್ಲ, ನಿನಗಾಗಿಲ್ಲಿ ಕಾಯ್ತಿದ್ದೀನಿ, ಪ್ಲೀಸ್ ಬಾರೋ ಅಂತ ರಿಕ್ವೆಸ್ಟ್ ಮಾಡ್ತಿದ್ರೆ ರೋಹಿತ್ ಮುಖ ನೆನಪಿಗಾಗಿ ನಗುತ್ತಾ ಓಕೆ ಬರ್ತೀನಿ ಅಂತ ಕಾಲ್ ಕಟ್ ಮಾಡಿ ಕಾರನ್ನು ಬಾರ್ ಕಡೆ ತಿರುಗಿಸ್ದ. ಪಾವನಿಗಾಗಿ ಬಂದ ಲಹರಿಗೆ ಅವಳಿಲ್ಲ, ಊರಿಗೆ ಹೋಗಿದ್ದಾಳೆ ಅಂತ ಪಾವನಿ ತಾಯಿ ಹೇಳಿದ ತಕ್ಷಣ ಮನೆಗೆ ಹೋಗಬೇಕು ಅನಿಸದೆ ಅಲ್ಲೇ ಒಂದು ಕಡೆ ಹೋದ್ಲು. ಎದುರಿಗಿರೋ ಬುದ್ಧನ ವಿಗ್ರಹವನ್ನು ನೋಡ್ತಾ ಕೂತಿದ್ದ ಲಹರಿಯ ಪಕ್ಕದಲ್ಲಿ ನಿಂತ ವ್ಯಕ್ತಿ ನೆರಳನ್ನು ಗಮನಿಸಿ ಕೋಪದಿಂದ ಎದ್ದು ಹೋಗೋದಕ್ಕೆ ಮುಂದಾದಾಗ ಕೈ ಹಿಡಿದು ತನ್ನನ್ನು ಕಾರ್ನೊಳಗೆ ತಳ್ಳಿದ ರೋಹಿತ್. ಲಹರಿ ಪ್ಲೀಸ್ ನನ್ನ ಮಾತು ಕೇಳು ಅಂತ ಕೇಳಿದ. ಮರ್ಯಾದೆಯಿಂದ ದಾರಿ ಬಿಡು ರೋಹಿತ್, ಇಲ್ದಿದ್ರೆ ಕಿರುಕುಳ ಕೇಸಡಿಯಲ್ಲಿ ಪೊಲೀಸರಿಗೆ ದೂರು ನೀಡ್ತೀನಿ. ಸಮಾಜದಲ್ಲಿ ಗೌರವವಿರೋ ನಿನ್ನ ಮರ್ಯಾದೆ ಹೋಗುತ್ತೆ. ಕೆಂಪಾದ ಕಣ್ಣುಗಳಿಂದ ಕೋಪದಿಂದ ಹೇಳ್ತಿದ್ದ ಲಹರಿ ಕೈಗಳನ್ನ ಹಿಡ್ಕೊಂಡು, ಐ ಆಮ್ ರಿಯಲಿ ಸಾರಿ ಲಹರಿ, ಅಮ್ಮ ಹಾಗೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಾಗೇನಾದರೂ ಗೊತ್ತಿದ್ದಿದ್ರೆ ನಿಶ್ಚಿತಾರ್ಥ ಅಲ್ಲ, ನೇರವಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿಬಿಡ್ತಿದ್ದೆ. ಪ್ಲೀಸ್ ಕ್ಷಮಿಸು. ನಡಿ ಈಗಲೇ ಹೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಅಥವಾ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಆಗಿಬಿಡೋಣ. ಯಾರಿಗೋ ಹೆದರಿ ಕಳ್ಳತನದಿಂದ ಮದುವೆ ಆಗೋ ಅವಶ್ಯಕತೆ ನನಗಿಲ್ಲ ರೋಹಿತ್. ಹಾಗೆ ಇನ್ನೊಂದು ವಿಷಯ, ನಿನ್ನನ್ನು ಇನ್ನೂ ಪ್ರೀತಿಸ್ತಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ರೆ ಅದು ನಿನ್ನ ತಪ್ಪು. ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು ನಿನ್ನನ್ನು ಪ್ರೀತಿಸ್ತಿಲ್ಲ ಅಂತ. ನೀನೇ ನನ್ನ ಹಿಂದೆ ಬಿದ್ದೆ, ನಮ್ಮನೆಯವ್ರಿಗೆ ನೀನು ಹಣ ಅಂತಸ್ತನ್ನು ತೋರಿಸಿ ಒಪ್ಪಿಸ್ದೆ. ನಾನು ಬೇಡ ಅಂದರೂ ಬಲವಂತವಾಗಿ ನಿಶ್ಚಿತಾರ್ಥದವರೆಗೆ ಎಳ್ಕೊಂಡು ಬಂದೆ.
ನಮ್ಮವರಿಗಾಗಿ ಎಲ್ಲವನ್ನ ಸಹಿಸ್ತೆ. ಆದರೆ ನಿಮ್ಮಮ್ಮ ಅಷ್ಟು ಜನರ ಮುಂದೆ ಅಷ್ಟು ಮಾತುಗಳನ್ನ ಆಡ್ತಿದ್ರು, ನೀನು ತಿರುಗಿ ಒಂದು ಮಾತನ್ನು ಆಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹೆಂಡತಿ ಸ್ಥಾನದಲ್ಲೆಲ್ಲ ಕನಿಷ್ಠ ಒಬ್ಬ ಹೆಣ್ಣು ಮಗಳಿಗೆ ಸಪೋರ್ಟಾಗಿ ಕೂಡ ನೀನು ಮಾತಾಡಲಿಲ್ಲ. ಹೀಗೆ ತಾಯಿಗೆ ಹೆದರಿ ಸೆರಗಿ ಹಿಡಿದು ತಿರುಗೋ ಹುಡುಗನನ್ನು ನನ್ನಂಥ ಆತ್ಮಗೌರವ ಇರೋ ಹುಡುಗಿ ಮುಖ ನೋಡಲು ಕೂಡ ಇಷ್ಟಪಡಲ್ಲ. ಇನ್ನು ಮುಂದೆ ನನ್ನಿಂದ ದೂರ ಇರು ಅಂದ್ಲು. ಅಷ್ಟರಲ್ಲೇ ಅವಳ ಮಾತುಗಳಿಗೆ ಕೋಪ ಬಂದ ರೋಹಿತ್, ನೀನು ನನ್ನ ಹತ್ರ ಕೆಲಸ ಮಾಡ್ತಿದ್ಯಾ ಅನ್ನೋದನ್ನು ಮರಿತಾ ಇದೆಯಾ? ಮನೆ ಕಟ್ಟಿಸ್ಕೊಳ್ಳಲು ನನ್ನ ಮೂಲಕ ಬ್ಯಾಂಕ್ನಲ್ಲಿ ಲೋನ್ ಕೂಡ ತಗೊಂಡಿದ್ಯಾ ಅನ್ನೋದು ಮರೆತು ಹೋಯ್ತಾ ಅಂತ ಬ್ಲ್ಯಾಕ್ ಮೇಲ್ ಮಾಡಲು ನೋಡ್ದ. ಅವನ ಕಡೆ ಅಸಹ್ಯವಾಗಿ ನೋಡ್ತಾ, ಗೊತ್ತು ನಾನೇನು ದೇಶ ಬಿಟ್ಟು ಹೋಗೋ ಕಾರ್ಪೊರೇಟ್ ಕಂಪನಿ ಮಾಲೀಕನಲ್ಲ ಮಿಸ್ಟರ್. ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ನಾನು ಹಣ ಪಾವತಿಸಲೇ ಇರ್ತೀನಿ. ಹಾಗೆ ಇನ್ನೊಂದು ವಿಷಯ, ನಿನ್ನ ಹತ್ರ ಕೆಲಸ ಬಿಡ್ತಿದ್ದೀನಿ ಅಂತ ಈಗಾಗಲೇ ಮೇಲ್ ಕಳಿಸಿದ್ದೀನಿ, ಹೋಗಿ ನೋಡ್ಕೋ ಅಂತ ಹೇಳಿ ಬಾಗಿಲು ತೆಗೆದು ಹೊರಟು ಹೋದ್ಲು ಲಹರಿ. ತನ್ನ ಗೆಳೆಯನನ್ನು ಭೇಟಿಯಾಗಿ ಬರ್ತಿದ್ದ ತಾರಕ್ ರೋಹಿತ್ ಯಾವುದೋ ಹುಡುಗಿಯನ್ನು ಕಾರೊಳಗೆ ತಳ್ಳೋದನ್ನು ನೋಡಿ ಅವರಿಗಿಂತ ಸ್ವಲ್ಪ ದೂರದಲ್ಲಿ ಕಾರ್ ನಿಲ್ಲಿಸ್ದ. ಕಾರ್ನಿಂದ ಇಳಿದು ಹೋಗ್ತಿದ್ದ ಲಹರಿ ಹಿಂದಿನಿಂದ ಕಣ್ಲೆ ಹೊರತು ಅವಳ ಮುಖ ಕಾಣಿಸ್ಲಿಲ್ಲ. ಕಪ್ಪು ನಾಗರಹಾವಿನಂತಿದ್ದ ಅವಳ ಜಡೆ ಸೊಂಟದ ಮೇಲೆ ಆಡ್ತಿದ್ರೆ 1 ನಿಮಿಷ ಅಲ್ಲಿಯೇ ಸ್ತಬ್ಧನಾದ ಅವನು. ಹಿಂದೆ ಬಂದ ರೋಹಿತ್ ಲಹರಿ ಅಂತ ಕಿರ್ಚ್ತಾ ಕರೆದು ಅವಳು ಕೇಳಿಸ್ಕೊಳ್ದೆ ಸ್ಕೂಟಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋದ್ಲು. ಅವನ ಕಾರನ್ನು ಜೋರಾಗಿ ಗುದ್ದಿ ಕೋಪದಿಂದ ಮತ್ತೆ ಕಾರ್ ಹತ್ತದ. ತಾರಕ್ ನೋಡ್ತಾ ಕುತಂತ್ರದ ನಗು ನಗ್ತಾ ರೋಹಿತ್ಗೆ ಕಾಲ್ ಮಾಡ್ದ. ಕಾರ್ ಸ್ಟಾರ್ಟ್ ಮಾಡಿದ ರೋಹಿತ್ ಅಪರಿಚಿತ ನಂಬರ್ನಿಂದ ಕಾಲ್ ಬರ್ತಾ ಇರೋದನ್ನ ಕಂಡು ಕಿರಿಕಿರಿಗೊಂಡವನಂತೆ ಎತ್ತಿ ಹಲೋ ಅಂದ. ಹಲೋ ಮಿಸ್ಟರ್ ರೋಹಿತ್, ಹೌ ಆರ್ ಯು ಮ್ಯಾನ್ ಅಂದ. ತಾರಕ್ ಧ್ವನಿಯಲ್ಲಿನ ವಿಚಾರಣೆಗಿಂತ ವ್ಯಂಗ್ಯವೇ ಹೆಚ್ಚಿತ್ತು. ಯಾರು ನೀವು ಅಂತ ಕೇಳಿದ. ದೂರದಲ್ಲಿ ಮಾಯವಾಗ್ತಿದ್ದ ಲಹರಿಯನ್ನು ನೋಡ್ತಾ, ಗೆಳೆಯರನ್ನು ಕುಟುಂಬವನ್ನು ಮರೆತರೂ ಪರವಾಗಿಲ್ಲ, ಆದರೆ ನನ್ನಂಥ ಬದ್ಧ ಶತ್ರುವನ್ನು ಮಾತ್ರ ಮರಿಬಾರ್ದು ಮಿಸ್ಟರ್ ರೋಹಿತ್, ನಿಂಗೆ ತುಂಬ ಅಪಾಯ ಇದೆ ಅಂತ ನಗ್ತಿದ್ದ. ತಾರಕ್ ಧ್ವನಿ ಕೇಳಿ ಕಾರ್ ಸಡನ್ ಬ್ರೇಕ್ ಹಾಕಿ ನಿಲ್ಲಿಸ್ದ. ರೋಹಿತ್, ನೀನಾ ಅಂದ. ಯಾಕೆ ನಾನಲ್ಲ ಅಂತ ಅಂದ್ಕೊಂಡಿದ್ಯಾ ಅಥವಾ ಮರೆತು ಹೋದ್ಯಾ? ಅಂತಿದ್ರೆ ಯಾಕೆ ಫೋನ್ ಮಾಡಿದೆ ಅಂತ ಕೇಳಿದ ಗಂಭೀರವಾಗಿ. ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿ ಬೇಸರದಲ್ಲಿದೆಯಾ ಅಂತ ತಿಳಿದು ಸಮಾಧಾನ ಪಡಿಸೋಣ ಅಂತ ಮಾಡಿದ್ರೆ ಅಷ್ಟು ಕೋಪ ಯಾಕೆ ರೋಹಿತ್ ಅಂತ ಎಳಿತಿದ್ದ. ತಾರಕ್ ಮಾತಿಗೆ ರೋಹಿತ್ ಕೋಪ ನೆತ್ತಿಗೇರ್ತು. ಯು ಇಡಿಯಟ್, ನಿನಗೆಷ್ಟು ಧೈರ್ಯ ನನ್ನ ಜೊತೆ ಹೀಗೆ ಮಾತಾಡ್ತಿದ್ಯಾ? ಐ ವಿಲ್ ಕಿಲ್ ಯು ಅಂತ ಆವೇಶದಿಂದ ರೋಹಿತ್ ನಡಕ್ತಿದ್ರೆ ತನ್ನದೇ ಆದ ಸ್ಯಾಟಿಸ್ಟಿಕ್ ಸ್ಟೈಲ್ನೊಂದಿಗೆ. ಯಾಕೆ ರೋಹಿತ್ ಅಷ್ಟು ಆವೇಶ? ನನ್ನ ಜೊತೆ ಇಟ್ಕೊಂಡು ಹೇಗಿರುತ್ತೆ ಅಂತ ತಿಳಿದಿದ್ರು ನನಗೆ ಕೆಣಕದೆ. ನಾನು ಇಲ್ದಿದ್ದಾಗ 2 ಬಾರಿ ನಮ್ಮ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿಸ್ದೆ. ಬುದ್ಧಿ ಉಪಯೋಗಿಸಿ ಬಿಸ್ನೆಸ್ಸಲ್ಲಿ ಗೆಲ್ಲಲಾಗದೆ ಮನುಷ್ಯನನ್ನು ಕೊಲ್ಲಲು ನೋಡಿದೆ ನಿನ್ನನ್ನು ಅಷ್ಟು ಸುಲಭವಾಗಿ ಬಿಡ್ತೀನಾ? ನನ್ನ ಫ್ಯಾಮಿಲಿ ತಂಟೆಗೆ ಬಂದೆ, ನಮ್ಮ ಡ್ಯಾಡಿಯನ್ನು ಮುಟ್ಟೋದಕ್ಕೆ ನೋಡಿದೆ. ಕಾಲೇಜ್ನಲ್ಲಿ ನನಗೆ ಆಗ್ತಿರ್ಲಿಲ್ಲ, ಅದು ಅಲ್ಲಿಗೆ ನಿಲ್ಲಿಸ್ದೆ. ಇನ್ನು ಕಂಟಿನ್ಯೂ ಮಾಡ್ತಾ ನನ್ನ ಕೆಣಕಿದ್ದು ನೀನೇ. ಆದ್ದರಿಂದ ಈಗ ಸಮಯ ನಂದು. ಏನು ಮಾಡ್ತೀಯೋ ಮಾಡ್ಕೋ, ನೀನು ಪ್ರತಿ ಆ್ಯಕ್ಷನ್ಗೆ ನನ್ನ ರಿಯಾಕ್ಷನ್ ನೀನು ಕೂಡ ಊಹಿಸಲಾಗದಷ್ಟಿರುತ್ತೆ ಅಂತ ಗಡಸು ಧ್ವನಿಯಲ್ಲಿ ವಾರ್ನಿಂಗ್ ನೀಡಿ ಕಾಲ್ ಕಟ್ ಮಾಡ್ದ ತಾರಕ್. ಬೆವರ್ತಿದ್ದ ಹಣೆಯನ್ನು ಕರ್ಚಿಪ್ನಿಂದ ಒರೆಸ್ಕೊಳ್ತಾ, ನೀನು ಅಂತ್ಯ ನೋಡ್ತೀನಿ ತಾರಕ್ ಅಂತ ಕೋಪದಿಂದ ಕಿರ್ಚಿ ಆಯಾಸಗೊಂಡು ವಾಟರ್ ಬಾಟಲ್ ತೆಗೆದು ಗಟಗಟ ಕುಡ್ದ ರೋಹಿತ್. ಮನೆಗೆ ಬಂದು ಫ್ರೆಶ್ ಆಗಿ ತಲೆ ಒರೆಸ್ಕೊಳ್ತಾ ಬಂದ ತಾರಕ್ ಫೋನ್ಗೆ ನೋಟಿಫಿಕೇಷನ್ ಸೌಂಡ್ ಬರಲು ಓಪನ್ ಮಾಡಿ ನೋಡ್ದ. ತಾನು ಹೇಳಿದ ಮಾಹಿತಿ ಬಂದಿತ್ತು. ಲಹರಿ ಭಾಸ್ಕರ್ ರಾವ್ ಅವರ ಮಗಳು, ವಯಸ್ಸು 23, MBA ಓದಿದ್ದಾಳೆ. 1 ವರ್ಷದ ಕೆಲಸದ ಅನುಭವ, ಫೋನ್ ನಂಬರ್, ಅಡ್ರೆಸ್ ಜೊತೆಗೆ ಲಹರಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಕಂಡಿತು. ಸುಂದರವಾದ ಕೆಂಪು ತುಟಿಗಳು, ಗುಂಡನೆಯ ಕಣ್ಣುಗಳು, ಹುಣ್ಣಿಮೆ ಚಂದಿರನಂತಿರೋ ಮುಖ. ಆದರೆ ಅವಳ ಮುಖದಲ್ಲಿ ಚಂದ್ರನ ತಂಪಿಗಿಂತ ಗಂಭೀರತೆಯಿಂದ ಕೂಡಿದ ಹಾಟ್ನೆಸ್ ಇತ್ತು. ಅದು ಹೊಸ ಆಕರ್ಷಣೆಯಂತಿತ್ತು. ಮಿಸ್ ಲಹರಿ, ಆ ರೋಹಿತ್ ನನ್ನ ಪೀಡಿಸ್ಬೇಕಂದ್ರೆ ನೀನು ನನ್ನ ಹತ್ರ ಬರಬೇಕು. ನಿನ್ನ ಅರ್ಹತೆ ಕೂಡ ನನ್ನ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೂಕ್ತವಾಗಿದೆ ಅಂದ. ಓದು ಇರೋದ್ರಿಂದಲೇ ಆ ರೋಹಿತ್ ನಿನ್ನ ಹಿಂದೆ ಬಿದ್ದಿದ್ದಾನೆ. ಈಗ ನನ್ನ ಕೈಗೆ ಸಿಕ್ಕುವಂತೆ ಮಾಡಿದ್ದಾನೆ. ಸೋ ಸ್ಯಾಡ್. ಅವನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಕಾರಣಕ್ಕೆ ನೀನು ನನ್ನ ಹತ್ರ ಬಲಿ ಆಗ್ತಿದ್ಯಾ? ಈ ತಾರಕ್ನನ್ನು ಮುಟ್ಟಲು ನೋಡಿದ ಅವನಿಗೆ ಬುದ್ಧಿ ಕಲಿಸೋದಕ್ಕೆ ನಾನು ಏನನ್ನಾದರೂ ಮಾಡ್ತೀನಿ ಅಂತ ತಕ್ಷಣ ಅವಳು ವಿವರ ಕಳಿಸ್ತವನಿಗೆ ಫೋನ್ ಮಾಡಿ, ಪ್ರಸ್ತುತ ಲಹರಿ ಎಲ್ಲಾದರೂ ಕೆಲಸ ಮಾಡ್ತಿದ್ದಾಳಾ ಅಥವಾ ಯಾವುದಾದ್ರೂ ಇಂಟರ್ವ್ಯೂಸ್ಗೆ ಅಪ್ಲೈ ಮಾಡಿದಾಳಾ ಅಂತ ವಿವರವಾಗಿ ತಿಳ್ಕೊಂಡು ಕೂಡಲೇ ಹೇಳು ಅಂತ ಕಾಲ್ ಕಟ್ ಮಾಡಿ ಮತ್ತೊಂದು ಕಾಲ್ ತನ್ನ ಮ್ಯಾನೇಜರ್ಗೆ ಮಾಡಿ ನಾಳೆ ಬೆಳಗ್ಗೆ ನ್ಯೂಸ್ ಪೇಪರ್ನಲ್ಲಿ ಮತ್ತು ಕಂಪನಿಯ ವೆಬ್ಸೈಟ್ನಲ್ಲಿ ಇಂಟರ್ವ್ಯೂಗಳ ಬಗ್ಗೆ ಜಾಹೀರಾತು ನೀಡಲು ಹೇಳ್ದ.
ಮನೆಗೆ ಬಂದ ಲಹರಿ ಬೇಸರದಿಂದ ಕೈಲಿದ್ದ ಬ್ಯಾಗ್ ಸೋಫಾ ಮೇಲೆಸ್ದು ಟೀ ಮಾಡಲು ಕಿಚನ್ಗೆ ಹೋದ್ಲು. ಭಾಸ್ಕರ್ ಅವರ ಮಾತಿಗೆ ಅಷ್ಟರಲ್ಲೇ ಶಾಂತವಾಗಿದ್ದ ನಿರ್ಮಲಾರವರು ಗಂಡನ ಜೊತೆ ಸೇರಿ ಮಗಳಿಗೆ ಕೂಡಲೇ ಒಳ್ಳೆ ಸಂಬಂಧ ಕೂಡಿ ಬರಲಿ, ಮೊದಲು ಮಗಳು ಶಾಂತವಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋದರು. ಅಮ್ಮ ಅಮ್ಮ ಅನ್ನುತ್ತಾ ಮಧ್ಯಾಹ್ನ ಆಟವಾಡಲು ಹೋಗಿದ್ದ ಕಲ್ಯಾಣ್ ಕೂಗ್ತಾ ಮನೆಗೆ ಬಂದ. ಕಿಟ್ಟು ಅಮ್ಮ ಇಲ್ಲ, ಹೊರಗೆ ಹೋಗಿದ್ದಾರೆ ಅನಿಸುತ್ತೆ, ಫ್ರೆಶ್ ಆಗಿ ಬಾ, ಟೀ ಕುಡಿಯೋಣ ಅಂದ್ಲು. ಹಾಂ ಅಕ್ಕ ಅಂತ ಅಕ್ಕನ ಮಾತೆ ಶಾಸನವೆಂದು ಭಾವಿಸುವ ಕಿಟ್ಟು ಸ್ನಾನ ಮಾಡಬರೋಷ್ಟರಲ್ಲಿ ಬಿಸಿ ಬಿಸಿ ಟೀ ಮಾಡಿ ಬಜ್ಜಿ ಮಾಡಿದ್ಲು. ಇಬ್ಬರು ಟೆರೇಸ್ ಮೇಲೆ ಹೋದರು. ಭಾಸ್ಕರ್ ಅವರಿಗೆ ಫೋನ್ ಮಾಡಿ ಎಲ್ಲಿದ್ದೀರಪ್ಪ ಅಂತ ಕೇಳಿದ್ಲು. ದೇವಸ್ಥಾನದಲ್ಲಿದ್ದೀವಿ ಮಗಳೇ. ತಮ್ಮ ಬಂದಿದ್ದಾನೆ, ಬೇಗ ಬನ್ನಿ, ಕತ್ತಲಾಗ್ತಿದೆ ಅಂತ ಹೇಳಿ ಫೋನ್ ಇಟ್ಟು, ರಿಸಲ್ಟ್ಸ್ ಯಾವಾಗ ಕಿಟ್ಟು ಅಂತ ಟೀ ಕುಡಿತಾ ಕೇಳಿದ್ಲು. ಮುಂದಿನ ವಾರ ಅಕ್ಕ ಅಂತ ಬಜ್ಜಿಯನ್ನು ಸಾಶ್ಚರ್ಯ ತಿಂತ, ಅಮ್ಮನಿಗಿಂತ ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯ ಕಣಕ್ಕ ಅಂದ. ಸಣ್ಣದಾಗಿ ನಕ್ಕು ಟೀ ಕುಡಿಯುತ್ತಲೇ ಸುತ್ತಮುತ್ತಲಿನ ಕುಂಡಗಳಲ್ಲಿ ನೆಟ್ಟು ಗಿಡಗಳನ್ನು ನೋಡ್ತಾ ನೀರು ಹಾಕ್ತಾ ಅಪ್ಪ ಅಮ್ಮ ಬರುವವರೆಗೂ ಸಮಯ ಕಳೆದ್ಲು ಲಹರಿ. ರಾತ್ರಿ ಊಟ ಮುಗಿದ ಮೇಲೆ ಎಲ್ಲರೂ ವರಾಂಡದಲ್ಲಿ ಕೂತರು. ನಿರ್ಮಲಾ ಅವರು ಮಗಳ ಜೊತೆ ಮಾತಾಡಲಿಲ್ಲ. ಅವರು ಊಟ ಸರಿಯಾಗಿ ಮಾಡಿರಲಿಲ್ಲ. ತಾನು ಮಾಡದಿದ್ದರೆ ಮನೆಯವರೆಲ್ಲ ಹಸಿವಿನಿಂದ ಮಲಗ್ತಾರೆ ಅಂತ ಲಹರಿ ಹಾಲು ತೆಗೆದುಕೊಂಡು ಹೋದ್ಲು. ಅಮ್ಮ ಅಮ್ಮ ಅಂತ ಕರೀತಾ ಪಕ್ಕದಲ್ಲೇ ಕೂತ್ಲು. ಆಕೆ ಇನ್ನೊಂದು ಕಡೆ ತಿರುಗಿ ಮಲಗದ್ಲು. ತಾಯಿಯ ಅಸಮಾಧಾನ ಕಂಡು ನನ್ನ ಜೊತೆ ಮಾತಾಡಲ್ವಾ ಅಮ್ಮ ಅಂದ್ಲು. ನಿರ್ಮಲಾ ಮಾತಾಡಲಿಲ್ಲ. ನಿನ್ನ ಮಗಳು ಮಹಾರಾಣಿಯಂತೆ ಅತ್ತೆ ಮನೆಯಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ಯಾ ಅಥವಾ ಗುಲಾಮಳಂತೆ ಬದುಕಬೇಕು ಅಂತ ಅಂದ್ಕೊಂಡಿದ್ಯಾ ಅಮ್ಮ ಅಂತ ಕೇಳಿದ್ಲು. ತಟ್ಟನೆ ಎದ್ದು ಕೂತ ನಿರ್ಮಲಾ, ಅಂದರೆ ಏನು ನಿನ್ನ ವಾದ? ಕೆಲಸ ಇಲ್ಲದೆ ಹಿಂಗಸರೆಲ್ಲ ಗುಲಾಮರು ಅಂತಾನ ನಿನ್ನ ಉದ್ದೇಶ ಅಂದ್ಲು ಕೋಪದಿಂದ. ಸಣ್ಣ ನಗು ಬೀರ್ತಾ, ಸಂಪಾದನೆ ಇಲ್ಲದ ಹೆಣ್ಣುಮಕ್ಕಳಿಗೆ ಮದುವೆಗೆ ಮುಂಚೆ ತಂದೆ ಹೇಗೆ ಬೇಕಾದನ್ನೆಲ್ಲ ಮುಂಚಿತವಾಗಿ ಕೊಡಿಸ್ತಾರೋ, ಮದುವೆ ಆದಮೇಲೆ ಅವಳ ಗಂಡ ಕೂಡ ಹಾಗೆ ಯೋಚಿಸಬೇಕು. ಅದರಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವಿದ್ದರೆ ಅವ್ರ ಸಂಸಾರ ಅಶಾಂತಿಯಾಗಿ ಆ ಹುಡುಗಿ ಜೀವನ ನರಕವಾಗುತ್ತೆ ಅಂತ ಹೇಳ್ತಾ ಇದ್ದೀನಮ್ಮ. ರೋಹಿತ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಮೋಹ ಮಾತ್ರ. ಅದಕ್ಕೆ ತನ್ನ ತಾಯಿ ಹತ್ರ ಮತ್ತು ನನ್ನ ಹತ್ರ ಎಲ್ಲವನ್ನ ಮುಚ್ಚಿಟ್ಟು ಮದುವೆಯಾಗಲು ಗಡಿಬಿಡಿ ಮಾಡ್ದ. ಈ ಮೋಹ ತೀರಿದ ಮೇಲೆ ಅವನು ನಾನು ಹೇಳಿದಂತೆ ಕೇಳೋದಿರಲಿ, ಕನಿಷ್ಠ ನನ್ನ ಮನುಷ್ಯಳಾಗಿ ನೋಡ್ತಾನೆ ಎಂಬ ನಂಬಿಕೆ ನನಗಿಲ್ಲ. ಆದರೂ ತಿಳಿದು ಒಪ್ಕೊಂಡಿದ್ದೆ ಅಂದರೆ ನಿಮಗಾಗಿ. ಮದುವೆ ವಯಸ್ಸಿಗೆ ಬಂದ ಮಗಳು ಕೆಲಸ ಮಾಡ್ತಿದ್ರು, ಮನೆಯಲ್ಲಿರೋದು ನಿಮಗೆ ಹೊರೆ ಅಂತ ಭಾವಿಸಿ ಸರಿ ಅಂದೆ. ಅವರ ಅಮ್ಮನ ಹತ್ರ ರೋಹಿತ್ ಅವಳು ಕೆಲಸ ಮಾಡ್ತಾಳೆ ಅಂತ ತಾಯಿಯನ್ನು ಒಪ್ಪಿಸಿದ್ರೆ ನಾನು ಈ ನಿಶ್ಚಿತಾರ್ಥ ಮಾಡ್ಕೊಳ್ತಿದ್ದೆ. ಆದರೆ ಅವನು ಅಮ್ಮನ ಕೈಲಿರುವ ಗೊಂಬೆ. ಹೆತ್ತ ತಾಯಿ ಅಂದರೆ ಇಷ್ಟ, ಗೌರವ, ಪ್ರೀತಿ ಇರಬಹುದು, ಆದರೆ ಮದುವೆಯಾಗೋ ಹುಡುಗಿಯ ಮೇಲೆ ಕೂಡ ಅವು 1% ಹೆಚ್ಚಿರಬೇಕು ಅಂತ ಬಯಸೋ ಸಾಮಾನ್ಯ ಹುಡುಗಿ ನಾನು. ಅದು ತಪ್ಪಾ ಅಮ್ಮ? ಒಂದು ವೇಳೆ ಮದುವೆ ಆದರೆ ನನ್ನನ್ನು ನೋಡಲು ನೀನು ಅಪ್ಪ ಬರಬೇಕಾದ್ರೂ ಅವರ ಪರ್ಮಿಷನ್ ಬೇಕು ಅಂತಾರೆ. ನಾನು ನನ್ನ ತವರು ಮನೆಗೆ ಹೋಗ್ತೀನಿ ಅಂದರೆ ಬೇಡ ಅಂತಾರೆ. ಇಂಥ ಜೀವನ ಗುಲಾಮಗಿರಿ ಅಲ್ಲದೆ ಇನ್ನೇನಮ್ಮ? ನಾನು ಇಲ್ಲಿರೋದು ನೀನು ಕಷ್ಟ ಆಗಿದರೆ ಯಾವುದಾದ್ರೂ ಹಾಸ್ಟೆಲ್ ಅಂತಿದ್ದ ಲಹರಿ ಕೆನ್ನೆಗೆ ಸಣ್ಣದಾಗಿ ಹೊಡೆದು, ಅಂದರೆ ನನ್ನ ಮಗಳು ನನಗೆ ಹೊರೆ ಅಂತ ಅಂದ್ಕೊಂಡಿದ್ಯಾ ಅಂದ್ಲು ಕಣ್ಣೀರು ಹಾಕ್ತಾ. ನಗ್ತಾ ತಾಯಿ ನಪ್ಕೊಂಡು ಅವಳ ಕೆನ್ನೆ ಮೇಲೆ ಮುತ್ತು ಕೊಟ್ಟು, ನನ್ನಮ್ಮ ಬಗ್ಗೆ ನಾನು ಯಾಕಾಗ ಅಂದ್ಕೊಳ್ತೀನಿ, ಆದರೆ ಎಲ್ಲರಮ್ಮಂದಿನಂತೆ ಬೀದಿಯಲ್ಲಿ ಹೋಗೋ ಜನರ ಮಾತುಗಳಿಗೆ ನೀನು ಬೇಸರ ಪಡೆದಿಟ್ಟು ಉತ್ತರ ನೀಡಬೇಕು ಅನ್ನೋದು ನನ್ನ ಆಸೆ. ಇನ್ನೊಂದು ಮಾತಮ್ಮ, ಮನೆಯ ಮೇಲಿರೋ ಸಾಲ ತೀರಿ ತಮ್ಮನ ಇಂಜಿನಿಯರಿಂಗ್ ಮುಗಿಯೋವರೆಗೆ ನಾನು ಮದುವೆ ಆಗಲ್ಲ. ಅಷ್ಟೊತ್ತಿಗೆ ನನಗೆ ಇಷ್ಟವಾಗಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋವನು ಸಿಕ್ಕರೆ ಮದುವೆ ಆಗ್ತೀನಿ, ಇಲ್ದಿದ್ರೆ ಹೀಗೆ ಹ್ಯಾಪಿಯಾಗಿ ಸಿಂಗಲ್ ಲೈಫ್ ಲೀಡ್ ಮಾಡ್ತಾ ನಿಮ್ಮನ್ನು ನೋಡ್ಕೋತೀನಿ ಅಂತ ಹೇಳಿ ತಾಯಿಯ ಕೈಲಿ ಚಾಕ್ಲೇಟ್ ತಿಂದ್ಲು ಲಹರಿ. ನಗ್ತಾ ತಾಯಿ ಮಡಿಲಲ್ಲಿ ತಲೆ ಇಟ್ಕೊಂಡು, ರೋಹಿತ್ ಹತ್ರ ಕೆಲಸ ಬಿಟ್ಟಿದ್ದೀನಿ, ಇನ್ನೊಂದು ಕೆಲಸ ಸಿಗುವವರೆಗೆ ಅಪ್ಪನ ಸಂಬಳದಲ್ಲಿ ಮನೆ ಸಾಗುತ್ತೆ. ಆದರೆ ಪ್ರತಿ ತಿಂಗಳು ಕಟ್ಟೋ ಸಾಲ, ಅಮ್ಮನ ಉಳಿತಾಯ, ತಮ್ಮನ ಆನ್ಲೈನ್ ಕೋರ್ಸ್ ದುಡ್ಡು ಇವೆಲ್ಲ ಲಹರಿಯ ಕಣ್ಮುಂದೆ ಸುಳಿದ್ವು. ಮನಸ್ಸಿನಲ್ಲಿ ಹೇಗಾದರೂ ಮಾಡಿ ಒಳ್ಳೆ ಸಂಬಳದ ಕೆಲಸ ಸಿಗಲಿ ಅಂತ ಹಾರೈಸುತ್ತಾ ಎದ್ದು ಹೋಗಿ ಫೋನ್ ತೆಗೆದುಕೊಂಡು ತನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಎಲ್ಲಾದರೂ ಇಂಟರ್ವ್ಯೂ ಇದ್ದರೆ ಹೇಳಿ ಅಂತ ಪದೇ ಪದೇ ಹೇಳಿದ್ಲು. ಅವಳ ಯೋಚನೆ ಒಂದೇ, ರೋಹಿತ್ ಸಾಮಾನ್ಯ ವ್ಯಕ್ತಿಯಲ್ಲ, ಅವನದು ದೊಡ್ಡ ಕಂಪ್ನಿಗಳಲ್ಲೇ ಒಂದು.
ಅವನು ಅಂದ್ಕೊಂಡದ್ದು ನಡೆಯದಿದ್ದರೆ ಪ್ರಾಣ ತೆಗೆಯೋದಕ್ಕೂ ಕೂಡ ಹಿಂದೆ ಸರಿಯಲ್ಲ ಎಂಬುದು 1 ವರ್ಷ ಅವನು PA ಕೆಲಸ ಮಾಡಿದವಳಿಗೆ ತಿಳಿದಿರೋ ವಿಷಯವೇ. ಅಂಥದ್ರಲ್ಲಿ ಇಷ್ಟು ದೂರ ಬಂದ ನಿಶ್ಚಿತಾರ್ಥ ಮುರಿದು ಹೋದರೆ ಅವನೆಂಥ ಕೆಲಸ ಮಾಡಬಲ್ಲ ಅಂತ ಅವಳು ಸುಲಭವಾಗಿ ಊಹಿಸಬಲ್ಲಳು. ತನಗೆ ಇನ್ನೆಲ್ಲೂ ಕೆಲಸ ಸಿಗದಂತೆ ಮಾಡಿ ಅವನ ಕಾಲು ಕೆಳಗೆ ಬರುವಂತೆ ಮಾಡಬಲ್ಲ ಅಂತ ಅವಳು ಭಾವಿಸಿದ್ಲು. ಆದರೆ ಇಲ್ಲಿಲ್ಲ. ಊಹಿಸದ ಒಂದು ವಿಷಯ ಇದೆ. ಅವನಿಗಿಂತಲೂ ದೊಡ್ಡವನು ಈಗಾಗಲೇ ಇಂಡಿಯಾಗೆ ಬಂದಿದ್ದಾನೆ ಮತ್ತು ಅವಳ ಬಗ್ಗೆ ವಿಚಾರಿಸಿ ಅವಳ ಜೀವನವನ್ನೇ ಊಹಿಸಲಾಗದ ತಿರುವು ನೀಡೋದಕ್ಕೆ ತಯಾರಾಗಿದ್ದಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.